ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಧಿ ಗೌಡ ಕನ್ನಡ. ಇದು ಮಂಡೇ ಈವ್ನಿಂಗ್ ಬ್ಲಾಗ್ ಆಗಿರುತ್ತೆ. ನಾವಿವತ್ತು ಎಲ್ಲಿಗೆ ಬಂದಿದ್ದೀವಪ್ಪ ಅಂದರೆ ಬಸವನಗುಡಿಯ ಕಡಲೆಕಾಯಿ ಪರೀಕ್ಷೆಗೆ ಬಂದಿದ್ದೀವಿ. ಇನ್ಸ್ಟಾಗ್ರಾಮು ಅಲ್ಲಿ ಇಲ್ಲಿ ನೋಡುವಾಗ ನನಗೂ ತುಂಬ ಆಸೆ ಆಯಿತು ಕಡಲೆಕಾಯಿ ಪರೀಕ್ಷೆಗೆ ಹೋಗಬೇಕು ಅಂತ. ಅದಕ್ಕೆ ವೀಕ್ ಆಫ್ ದಿನ ಈವ್ನಿಂಗು ಜಾತ್ರೆ ಕಡೆ ಹೊರಟ್ವಿ. ತುಂಬಾ ಜನ ಇದ್ದರು, ನೂಕು ನುಗ್ಲು ಕೂಡ ಇತ್ತು. ಅದೇ ನೂಕು ನುಗ್ಲಲ್ಲಿ ನಾವೂ ಹೋಗಿ ಎಂಜಾಯ್ ಮಾಡಿಕೊಂಡು ಏನೇನು ಬೇಕು ವಸ್ತುಗಳನ್ನ ಪರ್ಚೇಸ್ ಮಾಡಿಕೊಂಡು ಬಾಂಬೆ ಮಿಠಾಯಿ ಅದು ಇದು ಜೋಳ ಇದೆಲ್ಲ ತಿಂದ್ಕೊಂಡು ತುಂಬಾ ಖುಷಿಪಟ್ವಿ. ಆದರೆ ನಮಗೆ ಇಲ್ಲಿ ಒಂದು ಡಿಸಪಾಯಿಂಟ್ಮೆಂಟ್ ಏನಪ್ಪ ಆಗಿರೋದು ಅಂದರೆ, ತುಂಬ ಆಸೆಯಿಂದ ಜಾಯಿಂಟ್ ವೀಲು ಕೊಲಂಬಸ್ ಎಲ್ಲ ಆಡಬೇಕು ಅಂತ ಹೋದ್ವಿ. ಅಲ್ಲೇನಪ್ಪ ಆಯಿತು ಅಂದರೆ ಕ್ಯಾಶ್ ಬಿಟ್ಟು ಸ್ಕ್ಯಾನರ್ ಏನೂ ಇರಲಿಲ್ಲ. ಕ್ಯಾಶ್ ಒಂದೇ ತೊಗೋತಾಯಿದ್ರು. ನಾವು ಕ್ಯಾಶ್ ಜಾಸ್ತಿ ಯೂಸ್ ಮಾಡಿದ್ರೆ ಇರೋದ್ರಿಂದ ಕ್ಯಾಶ್ನ ತಂದಿರಲಿಲ್ಲ. ಅವರು ಕ್ಯಾಶೇ ಬೇಕು ಅಂತ ಹೇಳಿದ್ರು. ಆಸೆಯಿಂದ ಹೋದ್ವಿ ಆಡಬೇಕು ಅಂತ ಹೇಳಿ. ಬಟ್ ಏನು ಮಾಡೋದು, ನಮ್ಮ ಹತ್ರ ಕ್ಯಾಶ್ ಇರಲಿಲ್ಲ. ಇದ್ರೂ ಕಮ್ಮಿ ಇತ್ತು ಕ್ಯಾಶು. ಸೊ ಇವಾಗೆಲ್ಲ ಯು ಪಿ ಐ ತಾನೇ ಯೂಸ್ ಮಾಡೋದು ಅಂತ ಅಲ್ಲಿ ಏನು ಆಟ ಆಡ್ತಿದ್ರಲ್ಲ ಅದನ್ನೇ ನೋಡಿ, ಅವ್ರು ಆಟ ಆಡೋದನ್ನ ನೋಡಿ ಖುಷಿ ಪಟ್ಕೊಂಡು ಬಂದ್ವಿ. ಆ ವಿಷಯಕ್ಕೆ ತುಂಬಾ ಬೇಜಾರಾಯಿತು ಅಂತಲೇ ಹೇಳ್ಬೋದು. ಹಾಗೆ ಬಲೂನ್ಸು, ಆ ಲೈಟಿಂಗ್ಸು ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಊರ ಕಡೆ ನಡೆಯುತ್ತಲ್ಲ ಜಾತ್ರೆ, ನಮ್ಮೂರ ಕಡೆ ಎಲ್ಲ, ಸೊ ಸೇಮ್ ಹಾಗೆ ಅಂತ ಅನ್ನಿಸ್ತು. ತುಂಬಾ ಖುಷಿ ಆಯಿತು. ಬಲೂನು, ಗೊಂಬೆಗಳು ಇದೆಲ್ಲದ್ರ ಮೇಲೆ ನನ್ನ ಮನಸ್ಸು ಜಾಸ್ತಿ ಸೆಳೆಯುತ್ತೆ, ಬೇಕು ಬೇಕು ಅನಿಸಿರುತ್ತೆ. ಆದರೆ ಚಿಕ್ಕ ಮಕ್ಳ ಥರ ಅದನ್ನೆಲ್ಲ ಏನು ತೊಗೊಳೋದಲ್ವಾ. ಅದಕ್ಕೆ ನಮಗೇನು ಬೇಕು, ಈ ಗರ್ಲ್ಸಿಗೆ ಗೊತ್ತಿರುತ್ತಲ್ವ, ನೀವು ಒಳ್ಳೊಳ್ಳೆ ಇಯರಿಂಗ್ಸು, ಹಾಗೆ ಕ್ಲಿಪ್ಪು, ಅದು ಇದು, ಗರ್ಲ್ಸಿಗೆ ಬಳೆಗಳು ಇದೆಲ್ಲ ತುಂಬ ಇಷ್ಟ ಅಲ್ವಾ. ಸೊ ಅದನ್ನೆಲ್ಲ ತೊಗೊಂಡ್ವಿ. ಸುಮ್ಮನೆ ಆಸೆ ಆಗೋ ವಸ್ತುಗಳಿಗೆಲ್ಲ, ಚಿಕ್ಕ ಚಿಕ್ಕ ಮಕ್ಕಳು ವಸ್ತುಗಳಿಗೆಲ್ಲ ಏನಿಗೆ ದುಡ್ಡು ಹಾಕಬೇಕು ಅಲ್ವಾ. ಸೊ ನಮಗೇನು ಯೂಸ್ ಆಗುತ್ತೆ ಅದನ್ನೇ ತೊಗೊಳೋದು ಬೆಟರ್ ಅನ್ನಿಸ್ತು. ಸೊ ನಮಗೆಲ್ಲ ಏನೇನು ಬೇಕು, ನಾನು ಒಂದು ಬ್ಯಾಗ್ ತೊಗೊಂಡೆ. ಸೊ ಇಲ್ಲಿ ಎಷ್ಟು ಕಮ್ಮಿ ರೇಟಿಗೆ ಸಿಗುತ್ತೆ ಎಲ್ಲ ಅಂದರೆ, ಹೊರಗಡೆ ಅದೇ ರೇಟಿಗಾದರೆ ತುಂಬಾ ಕಾಸ್ಟ್ಲಿ ಅಂತ ಹೇಳ್ತಾರೆ. ನಾವೇನು ಇವಾಗ ತೊಗೊಂಡಿದ್ದೀವಲ್ಲ ಇದೇ ಐಟಮ್ಸು, ಬ್ಯಾಗ್ ಆಗಿರ್ಬೋದು, ಏನೇ ಇರ್ಬೋದು, 500 600 ಹಂಗೆಲ್ಲ ಹೇಳ್ತಾರೆ. ಬಟ್ ನಾವು ಈ ಥರ ಜಾತ್ರೆಗೆಲ್ಲ ಬಂದರೆ ಕಮ್ಮಿ ರೇಟಿಗೆ ನಮಗೇನೆಲ್ಲ ಅಗತ್ಯ ವಸ್ತುಗಳಿದ್ದಾವೆ ಬೇಗನೆ ತೊಗೋಬೋದು ಅಂತಲೇ ಹೇಳ್ಬೋದು. ಸೊ ನಾವು ಇಲ್ಲಿ ತುಂಬಾ ಪರ್ಚೇಸ್ ಮಾಡಿದ್ವಿ. 20 ರುಪೀಸ್ಗೆ ಕ್ಲಿಪ್ಸ್ ಇರ್ಬೋದು, ಹಾಗೆ ಇವಾಗ ಮನೆಗೆ ಬೇಕಾಗಿರೋ ಪಾತ್ರೆಗಳು 100 ರುಪೀಸಿಗೆ, ಹಾಗೆ ತುಂಬಾ ವೆರೈಟಿ ಆಗಿರೋ ವಸ್ತುಗಳಿತ್ತು. ಜಾತ್ರೆ ಅಂದರೆ ಅದು ಸಣ್ಣ ಪುಟ್ಟ ಜಾತ್ರೆ ಅಲ್ಲ, ತುಂಬ ದೊಡ್ಡ ಜಾತ್ರೆನೇ. ತುಂಬ ಉದ್ದ, ತುಂಬ ಜಾಗದಲ್ಲಿ ನಡೆಯುತ್ತೆ ಜಾತ್ರೆ. ತುಂಬ ದೂರ ಇದೆ, ಓಡಾಡೋದು ಅಷ್ಟೇ. ಸ್ವಲ್ಪ ಅಷ್ಟು ಗೊತ್ತಾಗಲ್ಲ ನಮಗೂ. ಟೆಂಪಲ್ ಹತ್ರ ಹೋಗೋಕ್ಕೆಲ್ಲ ಆಗಿಲ್ಲ, ಯಾಕಂದರೆ ತುಂಬ ರಶ್ ಇತ್ತು. ಜನ ಅಂತೂ ಸಿಕ್ಕಾಪಟ್ಟೆ ಇದ್ದರು. ಕೆಲವರಂತೂ ಬೇಕಂತಾನೆ ತಳ್ತಿದ್ರು ಅಂತ ಅನಿಸುತ್ತೆ. ಕೆಲವ್ರು ಇರ್ತಾರೆ, ಈ ಹುಡುಗರು ಏನಾದರೂ ಮಾಡಬೇಕು ಅಂತಲೇ ಬಂದಿರ್ತಾರೆ ಅಂತ ಅನಿಸುತ್ತೆ. ಸೊ ಹಿರಿಯರು ಇರ್ತಾರೆ, ಅಥವಾ ಕೈ ಕಾಲು ನೋವಿರೋರು ಇರ್ತಾರೆ. ಅವ್ರನ್ನ ಆ ಥರ ತಳ್ಳಿದ್ರೆ ಎಲ್ಲಿ ಹೋಗಬೇಕು ಪಾಪ ಅವರು. ಸೊ ಕೆಲವರು ಬೇಕಂತಲೇ ಮಾಡ್ತಾಯಿದ್ರು ಅಲ್ಲಿ. ಅದೇನಕ್ಕೆ ಹಂಗೆ ಮಾಡ್ತಾರೆ ಅಂತ ಅರ್ಥನೇ ಆಗಲ್ಲ. ಸೊ ನಾವಂತೂ ತುಂಬ ಖುಷಿಯಿಂದ ನಮಗೇನೇನು ಬೇಕು ಎಲ್ಲ ತಗೊಂಡು ನೆಮ್ಮದಿಯಾಗಿ ಜಾತ್ರೆನ ಮುಗಿಸ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು. ಈ ವರ್ಷ ಹೋಗಿರೋದ್ರಿಂದ ನೆಕ್ಸ್ಟ್ ವರ್ಷ ಯಾವಾಗೆಲ್ಲ ನಡೆಯುತ್ತೆ ಅವಾಗೆಲ್ಲ ಹೋಗಬೇಕು ಅಂತ ಅನಿಸ್ತು. ಅಷ್ಟು ಚೆನ್ನಾಗಿತ್ತು ಜಾತ್ರೆ. ಇನ್ನೂ ಸ್ವಲ್ಪ ನಾವು ಬೇಗನೆ ಹೋಗಬೇಕಿತ್ತು ಅನಿಸ್ತು. ನಾವು ಹೋಗಿದ್ದೆ ಈವ್ನಿಂಗು. ಸೊ ಈವ್ನಿಂಗಲ್ಲಿ ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ನಮಗೆ ಬೇಕಾಗಿರೋ ಐಟಮ್ಸ್ನೆಲ್ಲ ತೊಗೊಂಡು ಮನೆ ಕಡೆ ಹೊರಟ್ವಿ. ಇದು ಇವತ್ತಿನ ವೀಡಿಯೋ ಆಗಿತ್ತು. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ನೆಕ್ಸ್ಟ್ ಇನ್ನೂ ಒಂದು ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.